ಪುರುಷೋತ್ತಮ. ಮಲ್ಲಿಕಾ, ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗ್ತಿದ್ಯಾ? ಅದು ಅದು ಮನೆಯಲ್ಲಿ ನಿಮಗೆ ತಿನ್ನೋದಕ್ಕೆ ಏನೂ ಇರಲಿಲ್ಲ, ಅದಕ್ಕೆ ಇಲ್ಲೇ ಹಣ್ಣು ತರೋಣ ಅಂತ ಹೋಗ್ತಾ ಇದ್ದೆ ಅಷ್ಟೇ. ಏನು ಬೇಡ, ತುಂಬಾ ಮಾತಾಡೋದಿದೆ, ಬಾ ಕೂತ್ಕೋ. ಒಂದು 2 ನಿಮಿಷ ಅಷ್ಟೇ ರೀ, ನಾ ಹೋಗಿ ತಂದ್ಬಿಡ್ತೀನಿ, ನೀವು ಕೂತ್ಕೊಂಡಿರಿ ಆಯ್ತಾ? ಬಾ ಕೂತ್ಕೋ. ರೀ ರೀ ಕೂತ್ಕೋ. ಹೇಳು, ಎಲ್ಲಿಗೆ ಹೋಗ್ತಿದ್ದೆ? ನಾ ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೆ. ಸುಳ್ಳು ಹೇಳ್ಬೇಡ ಮಲ್ಲಿಕಾ, ಕೈನಲ್ಲಿ ಕಿಟ್ಟಿತ್ತು, ನೀನು ತುಂಬಾ ಅಪ್ಸೆಟ್ ಆಗಿದ್ದೆ. ನಾನು ಯಾರು ಅಂತ ನೋಡೋ ತಾಳ್ಮೆನೂ ನಿನಗಿರ್ಲಿಲ್ಲ. ಆತುರದಲ್ಲಿ ಆಟೋ ಹತ್ತಿ ರೈಲ್ವೆ ಸ್ಟೇಷನ್ ಕಡೆ ನಡೀರಿ ಅಂದೆ. ರೈಲ್ವೆ ಸ್ಟೇಷನ್ಗೆ ಯಾಕೆ ಹೋಗ್ತಿದ್ದೆ? ಅದು ನನಗೆ ಮನಸ್ಸು ಯಾಕೋ ಸರಿ ಇರಲಿಲ್ಲ, ಅದಕ್ಕೆ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ಓ, ಇದನ್ನ ನಾನು ನಂಬೇಕಾ? ನನ್ನನ್ನೇನು ಅಷ್ಟೊಂದು ದಡ್ಡ ಅನ್ಕೊಂಡಿದೀಯಾ? ನಿನ್ನ ಪ್ರತಿಯೊಂದು ಹೆಜ್ಜೆಗೂ ನಾನು ಅರ್ಥ ಹುಡುಕ್ಬಲ್ಲೆ. ಹೇಳು, ನೀನು ಮನೆ ಬಿಟ್ಟು ಹೋಗ್ತಿದ್ದು ನಿಜ ತಾನೆ? ಇಲ್ಲ ರೀ, ಖಂಡಿತವಾಗ್ಲೂ ಇಲ್ಲ. ನೀನು ಮನೆ ಬಿಡ್ತಿದ್ದಾಗಲೇ ನನಗೆ ಸುದ್ದಿ ಬಂತು. ಈಗಲೂ ಹಣ್ಣು ತರೋ ನೆಪದಲ್ಲಿ ಮನೆ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀಯ ಅಂತಲೂ ನನಗೆ ಗೊತ್ತು. ಹೇಳೆ, ನೀನು ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೀಯಾ? ಅಯ್ಯೋ ಇಲ್ಲ ರೀ, ಅದು ನನಗೆ ವಿಷಯ ಗೊತ್ತಾಗಬೇಕು. ಚೈತ್ರನ ವಿಷಯ ಏನಾಯ್ತು? ಪೊಲೀಸ್ನವ್ರು ಬಂದಿದ್ದಾರೆ, ವಿಚಾರಣೆ ನಡೀತಿದೆ, ಎಲ್ಲಿದ್ದಾರೆ ಅಂತ ಹುಡುಕ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ಎಲ್ಲಿ ತನಕ ಬಂತು? ಚೈತ್ರ ಎಲ್ಲಿದ್ದಾಳಂತೆ? ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ಎಲ್ಲಿ ಹೋಗಕ್ ಸಾಧ್ಯ? ಅವಳಿಗೆ ಯಾರು ವಿರೋಧಿಗಳಿಲ್ಲ. ಬೇರೆ ಯಾರು ಕಿಡ್ನಾಪ್ ಮಾಡ್ತಾರೆ? ನೀನಿದ್ದಾಗಲೇ ಕಿಡ್ನಾಪ್ ನಡೀತಲ್ಲ, ಆ ಜನ ಯಾರು? ಇಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ. ಅವರು ನನ್ನ ಹತ್ರ ಜಗಳ ಆಡ್ತಿದ್ರು. ಆಗ ಚೈತ್ರ ನನ್ನನ್ನು ಬಿಡಿಸೋದಕ್ಕೆ ಬಂದ್ಲು. ನಾನು ಹೋದೆ ಚೈತ್ರನ್ ಬಚಾವ್ ಮಾಡಬೇಕು ಅಂತ. ಆದರೆ ಅಷ್ಟರಲ್ಲಿ ಅವರು ನನ್ನನ್ನೇ ತಳ್ಳಿಬಿಟ್ಟು ಚೈತ್ರನ್ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರು. ಬರೀ ಅಷ್ಟೇ ಕಾರಣನಾ? ಹಾ, ಅಷ್ಟೇ ನಡೆದಿದ್ದು. ಪೊಲೀಸ್ನವರು ನಿನ್ನನ್ನು ಕೂಡ ಅನುಮಾನಿಸಿದ್ರಂತೆ? ರೀ, ಪೊಲೀಸ್ನವ್ರ ಕೆಲಸನೇ ಅಷ್ಟು, ಎಲ್ರೂ ಅನುಮಾನದಿಂದಾನೇ ನೋಡ್ತಾರೆ. ನೀವೇ ಹೇಳಿ, ನಾನು ಯಾಕೆ ಚೈತ್ರನ್ ಕಿಡ್ನಾಪ್ ಮಾಡಿಸ್ಲಿ? ನೀನಲ್ದೆ ಇನ್ಯಾರು ಮಾಡ್ಸೋಕ್ ಸಾಧ್ಯ ಮಲ್ಲಿಕಾ? ಏನ್ರಿ, ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ನಾನೇನ್ ಕಳ್ಳಿನ? ಅವಳನ್ನ ಕಿಡ್ನಾಪ್ ಮಾಡೋದ್ರಿಂದ ನನ್ಗೇನ್ ಲಾಭ ಇದೆ ಹೇಳಿ? ಅವಳನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ಗೊತ್ತಾ? ನನ್ನ ಮಗಳ ತರ ನೋಡ್ಕೊತಾ ಇದ್ದೆ. ಅದಕ್ಕೆ ನೀನು ರೌಡಿಗಳಿಗೆ ಹೇಳಿ ಕಿಡ್ನಾಪ್ ಮಾಡಿಸ್ತೀಯ ಅಲ್ವಾ? ನಾನಾ? ಹುಚ್ಚಿಡ್ತಿದ್ಯಾ ನಿಮ್ಗೆ? ಬಿಟ್ಟಿ ಸಿಕ್ಕಿದ್ದೀನಿ ಅಂತ ಸುಮ್ಮನೆ ನನ್ ಮೇಲೆ ಅಪವಾದ ಮಾಡ್ತಾ ಇದ್ದೀರಾ? ಯಾರ ಚೈತ್ರನ ಅಮ್ಮನ ನಿನ್ ತಲೆ ಕೆಡ್ಸಿದ್ದು? ಪೊಲೀಸ್ನವ್ರಿಗೂ ಹಾಗೆ ಮಾಡಿದ್ಲು. ನನ್ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ಲು. ನನ್ಗೆ ಯಾವ ರೌಡಿಗಳು ಗೊತ್ತಿಲ್ಲ ನೋಡಿ. ಸುಮ್ಮನೆ ನನ್ ವಿರೋಧ ಇಲ್ಲದೆ ಇರೋದನ್ನೆಲ್ಲ ಹೇಳ್ಬೇಡಿ. ನನ್ಗಾಮೇಲೆ ಕೆಟ್ಟ ಕೋಪ ಬರುತ್ತೆ ಅಷ್ಟೇ. ಕೋಪ ಬರುತ್ತೆ ಕಣೆ, ಖಂಡಿತ ಕೋಪ ಜಾಸ್ತಿ ಬರುತ್ತೆ. ತಪ್ಪು ಮಾಡಿ ಸಿಕ್ಕಾಕೊಂಡವ್ರಿಗೆಲ್ಲ ಕೋಪ ಜಾಸ್ತಿನೇ ಇರುತ್ತೆ. ಏನೇ, ಚೈತ್ರನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡಿಸಿದೀಯಾ? ಇಲ್ಲ, ಖಂಡಿತ ಇಲ್ಲ. ಸುಮ್ಮನೆ ನನ್ನ ಪಿತ್ತ ನೆತ್ತಿಗೆ ಏರಿಸ್ಬೇಡಿ. ಏಯ್,
ನೀನೇ ಕಿಡ್ನಾಪ್ ಮಾಡಿಸಿದ್ಯಾ ಅನ್ನೋದಕ್ಕೆ ಸಾಕ್ಷಿ ನನ್ನ ಹತ್ರ ಇವೆ. ಸಾಕ್ಷಿ ಇದೆಯಾ? ಏನ್ರಿ ಸಾಕ್ಷಿ ಇದೆ? ಯಾವ್ದ್ರಿ ಸಾಕ್ಷಿ? ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ? ತೋರಿಸ್ರಿ, ಅದೇನ್ ಸಾಕ್ಷಿ ಇದೆಯಾ ತೋರಿಸ್ರಿ. ಪ್ರೂವ್ ಮಾಡ್ತೀನಿ ಇರೇ. ಪೂಜಾ ಹೋಗಮ್ಮ, ಆ ಸಾಕ್ಷಿ ತಂದು ನಿಮ್ಮ ಅಮ್ಮನ ಹತ್ರ ಇಡು. ಹೋಗಿ ಅದೇನ್ ತಗೊಂಡ್ ಬಂದು ತೋರಿಸ್ತೀರೋ ನಾನು ನೋಡ್ತೀನಿ. ನನ್ ಸುಮ್ಮನೆ ಕೋಪ ಬರಿಸ್ತಾ ಇದ್ದೀರಾ ನನ್ಗೆ. ಈಗ ಗೊತ್ತಾಗುತ್ತೆ ಕಣೆ, ಪ್ರೂವ್ ಮಾಡ್ತೀನಿ, ಸ್ವಲ್ಪ ಇರೋ. ಯಾರು ಸೀರೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಚೈತನ್ಯ ಸೀರೆ ತಾನೇ ಇದು? ಹೇಳಿದಲ್ಲ ನನಗೆ ಗೊತ್ತಿಲ್ಲ ಅಂತ. ಅಯ್ಯೋ, ಯಾಕಮ್ಮ ಸುಳ್ಳು ಹೇಳ್ತೀಯಾ? ನೀನೇ ಸುಪಾರಿ ಕೊಟ್ಟು ರೌಡಿ ಮನೆಗೆ ಬಂದು ಚೈತನ್ಯನ ಮುಗಿಸಿರೋದಕ್ಕೆ ಸಾಕ್ಷಿ ಇದು ಅಂತ ಈ ಸೀರೆ ಕೊಟ್ಟು ಹೋಗ್ಲಿಲ್ವಾ? ಪೂಜಾ ಏನು? ನಾನೇ. ನನ್ನ ಮಗಳು ಯಾವಾಗ ನನ್ನ ವಿರುದ್ಧನೇ ನಿಂತ್ಲು ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಯಾವಾಗ ನನ್ನನ್ನು ಕೊಲ್ಲಕ್ ಬಂದ್ಯೋ ಅವತ್ತೇ ನಾನು ಸಹವಾಸ ಬಿಟ್ಬಿಟ್ಟೆ. ಅವತ್ತೇ ನನ್ನ ಅಪ್ಪನ ಪರ ಆಗ್ಬಿಟ್ಟೆ. ನಿನ್ನ ಪ್ರತಿ ಹೆಜ್ಜೆನೂ ಅಪ್ಪಂಗ್ ವರದಿ ಮಾಡ್ತಾ ಬಂದೆ. ಈಗ ನೀನ್ ಮನೆ ಬಿಟ್ಟು ಹೋದ್ ಸುದ್ದಿನ ಅಪ್ಪಂಗ್ ಹೇಳಿದ್ದು ನಾನೇ. ಪೂಜಾ ತಪ್ಪು ಮಾಡಿದ್ದನ್ನ ಒಪ್ಕೊಳ್ಳೋದು ಬಿಟ್ಟು ಸತ್ಯ ಹೇಳಕ್ ಬಂದ್ ಮಗಳ ಮೇಲೆ ಕೈ ಮಾಡ್ತೀಯ. ನೀನು ಬಂಡವಾಳ ಏನೋ, ನಿನ್ನ ಯೋಗ್ಯತೆ ಏನೋ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀನೊಬ್ಳು ಕೊಲೆಗಾರ್ತಿ ಅನ್ನೋದು ಪ್ರೂವ್ ಆಗಿದೆ. ಅದಕ್ಕೆ ಇನ್ನೂ ಒಂದು ಸಾಕ್ಷಿ ಇದೆ, ತೋರಿಸ್ಲಾ? ನೋಡು. ನೀನೇ ಸುಪಾರಿ ಕೊಟ್ಟು ಕೊಲೆ ಮಾಡಕ್ ಕಳಿಸ್ತೋರೆ ನಿನ್ನನ್ನು ಬ್ಲಾಕ್ ಮೇಲ್ ಮಾಡಿದ್ಮೇಲೆ ನಿನ್ನ ಒಡವೆನ ಮಾರಿ ಅವ್ರಿಗೆ ದುಡ್ಡು ಕೊಟ್ಟಿಯಲ್ಲ, ನಿಜ ತಾನೆ? ನೀನೊಬ್ಳು ಕೊಲೆಗಾತಿ, ರಾಕ್ಷಸಿ. ಅನ್ಯಾಯವಾಗಿ ಒಂದು ಮುಗ್ಧ ಹುಡುಗಿನ ಕೊಲೆ ಮಾಡಿಬಿಟ್ಟಲೆ. ಒಪ್ಕೊಳೆ. ಯಾಕತ್ತು ಪೊಲೀಸ್ನವ್ರು ಬಂದ್ಬಿಟ್ಟಿದ್ದಾರೆ. ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊಟ್ಟೋಗ್ತಾರೆ. ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದರು. ನಾನು ಎಲ್ಲಾದ್ರೂ ದೇಶಾಂತರ ಹೊಟ್ಟೋಗ್ತೀನಿ ಅಂತ ಹೇಳಿದೆ ಇಬ್ಬರಿಗೂ. ನೀವು ನನ್ನನ್ನು ಬಿಡಲಿಲ್ಲ. ಈಗ ನೋಡಿ, ಈಗ ನೀವೇ ಸಿಕ್ಕಾಕಿಸ್ಬಿಟ್ರಿ. ಪೊಲೀಸ್ನವ್ರು ನನ್ನನ್ನು ಹೋಗಿದ್ರೆ ಜೈಲ್ಗೆ ಹಾಕ್ಬಿಡ್ತಾರೆ. ನಾನು ಜೈಲ್ಗೆ ಹೋಗಲ್ಲ. ಇಲ್ಲ, ನನ್ನನ್ನು ಅರೆಸ್ಟ್ ಮಾಡಬಾರ್ದು. ಪ್ಲೀಸ್, ನಿಮ್ಮ ಕಾಲಿಗೆ ಬಿಡ್ತೀನಿ ರೀ. ಪ್ಲೀಸ್ ರೀ. ನಾನು ಮನೇಲಿ ಇಲ್ಲ ಅಂತ ಹೇಳಿ. ಅವ್ರು ಕೇಳಿದ್ರೆ ನಾನು ಮನೇಲಿ ಇಲ್ಲ ಅಂತ ಹೇಳಿ, ಆಯ್ತಾ? ನಾನು ಪೊಲೀಸವ್ರು ಹಿಡ್ಕೊಂಡ್ಬಿಡ್ತಾರೆ. ಅಪ್ಪ ಯಾವಾಗ ಬಂದ್ರಿ? ನನ್ನ ವಿಷಯ ಹಾಗಿರ್ಲಿ, ನಿಮ್ಮ ಅಮ್ಮನ ಪರಿಸ್ಥಿತಿ ನೋಡೋಗು. ಹೊತ್ಕೊಂಡು ಕೂತಿದ್ದಾಳೆ. ಚಿಕ್ಕಮ್ಮ, ಪುರುಷೋತ್ತಮ, ನೀನಾ? ನಾನು ಇನ್ಯಾರು ಅಂತ ಅನ್ಕೊಂಡಿದ್ದೆ. ಬಾ ಬಾ ಬಾ. ಚಿಕ್ಕಮ್ಮ, ಏನಾಯ್ತು ನಿಮಗೆ? ಯಾಕೆ ಹೋಗ ಉತ್ಕೊಂಡಿದ್ದೀರಿ ನೀವು? ಯಾಕೆ ಹೆದರ್ತಾ ಇದ್ದೀರಾ? ನಡುತ್ತಾ ಇದ್ದೀರಲ್ಲ ಚಿಕ್ಕಮ್ಮ, ಏನಾಯ್ತು? ಇಲ್ಲಪ್ಪ, ಅದು ಖುಷಿ, ಇವಳು ಮಾಡಿರೋ ಪಾಪ ಇವಳನ್ನ ಹೆದರ್ಕೊಳ್ಳೋವಾಗ ಮಾಡಿದೆ. ಇವಳು
ಮನುಷ್ಯಳೆಲ್ಲ ರಾಕ್ಷಸಿ. ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಇಲ್ಲ, ಅದು ಅದು ಪುರುಷಿ, ಇವಳು ಮಾತನ್ನ ನಂಬೇಡ. ನಿನ್ ಹೆಂಡತಿ ಚೈತ್ರನ್ನ ಕೊಲೆ ಮಾಡಿಸಿದ್ಯಾರು, ಕಿಡ್ನಾಪ್ ಮಾಡಿಸಿದ್ಯಾರು ಅಂತ ಗೊತ್ತಾ ನಿನಗೆ? ಇದನ್ನೆಲ್ಲ ಮಾಡಿಸಿದ್ ಬೇರೆ ಯಾರು ಅಲ್ಲ, ಈ ಪಾಪಿನೇ. ಈ ಪಾಪಿನೇ. ಏನ್ ಹೇಳ್ತಾ ಇದ್ದೀರಾ? ಎಲ್ಲ ಬಯಲಾಗಿದೆ. ಇವಳೆ ಕೊಲೆ ಮಾಡಿಸಿದ್ವು ಅನ್ನೋದಕ್ಕೆ ಸಾಕ್ಷಿ ಇದೆ ನೋಡು, ಚೈತ್ರ ಸೀರೆ. ಚಿಕ್ಕಮ್ಮ, ನಿಜ? ಇಲ್ಲ, ಅದು ಏಯ್, ಅದು ಸಾಲದು ಅಂತ ಇವಳೆ ಸುಪಾರಿ ಕೊಟ್ಟ ರೌಡಿಗಳ ಜೊತೆ ಮಾತಾಡಿರೋ ವಿಡಿಯೋ ನನ್ನ ಮೊಬೈಲಲ್ಲಿದೆ. ತಗೋ ನೋಡು. ಚಿಕ್ಕಮ್ಮ, ಇದೆಲ್ಲ ನಿಜನ? ಸುಳ್ಳು ಅಂತ ಹೇಳಿ ಚಿಕ್ಕಮ್ಮ. ನೀವು ನನ್ನ ಪಾಲಿಗೆ ತಾಯಿ ಅಲ್ಲ, ನಿಮ್ಮನ್ನ ನಾನು ದೇವರು ಅನ್ಕೊಂಡಿದ್ದೀನಿ. ನನ್ನ ಅಂತರಂಗದಲ್ಲಿ ನಿಮ್ಮನ್ನ ಪೂಜೆ ಮಾಡಿದ್ದೀನಿ. ನೀವು ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿಸ್ತೀರಾ? ಅದೆಲ್ಲ ಸುಳ್ಳು. ನನ್ನ ಹೆಂಡತಿನ ಕೊಲೆ ಮಾಡಿಸಿಲ್ಲ ಅಂತ ಹೇಳಿ ಚಿಕ್ಕಮ್ಮ. ಚಿಕ್ಕಮ್ಮ, ತಾಯಿ ಅನ್ನೋ ಸ್ಥಾನ ತುಂಬಾ ದೊಡ್ಡದು. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಚಿಕ್ಕಮ್ಮ. ತಾಯಿಯಾದವಳು ಯಾವತ್ತೂ ಮಿಂಚು ಕೆಲಸ ಮಾಡಲ್ಲ. ಹೇಳಿ ಚಿಕ್ಕಮ್ಮ, ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿಸಿಲ್ಲ, ಕೊಲೆ ಮಾಡಿಸಿಲ್ಲ ಅಂತ ಹೇಳಿ. ಅಂದ್ರೆ ನಾನೇ ಚೈತ್ರ ಕಿಡ್ನಾಪ್ ಮಾಡಿಸಿದ್ದು. ನಾನೇ ಚೈತ್ರ ಸಾಯಿಸಕ್ಕೆ ಹೇಳಿದ್ದು. ನಾನೇ ಈ ಪಾಪ ಕೆಲಸನೆಲ್ಲ ಮಾಡಿದ್ದು. ನಾನೇ ಎಲ್ಲ ನಾನೇ ಮಾಡಿಸಿದ್ದು. ನನಗೆ ಒಂದಾಗೋದು ಸ್ವಲ್ಪ ಇಷ್ಟ ಇರಲಿಲ್ಲ. 100 ಎಕರೆ ಆಸ್ತಿ ನನ್ನ ಕಣ್ಣು ಕುಗ್ತಾ ಇತ್ತು ಪುರುಷೋತ್ತಮ. ನನ್ನ ಕಣ್ಣು ಕುಗ್ತಾ ಇತ್ತು. ಆಸ್ತಿ ಎಲ್ಲ ನನಗೆ ಬರಬೇಕು, ನನ್ನ ಮಕ್ಕಳಿಗೆ ಬರಬೇಕು ಅನ್ನೋ ಅತಿ ಆಸೆ. ನಿನ್ ಗುರುಗಳೇ ಭಗವಂತನೇ ಆಸ್ತಿ ಎಲ್ಲ ನಿನ್ಗೆ ನನ್ನ ಮಕ್ಕಳಿಗೆ ಸೇರ್ಬಿಡುತ್ತೆ. ಆಗ ನಾನು ನನ್ನ ಮಗಳು ಎಲ್ಲ ಹೀಗೆ ಪಾಲಾಗ್ಬಿಡ್ತೀವಿ. ಅದಕ್ಕೆ ನಾನೇ ಚೈತ್ರನ್ ಸಾಯಿಸಿದ್ದು. ನಾನು ನಿನ್ ದೇವರಲ್ಲ ಪುರುಷೋತ್ತಮ. ನಾನು ಪಾಪಿ. ನೀನ್ ಹೇಳ್ತಿಯಲ್ಲ ನನ್ನ ದೇವತೆ ಅಂತ. ನಾನಲ್ಲ, ನಾನು ಪಾಪಿ. ನನ್ನ ದೇವರಲ್ಲ. ತಾಯಿ ಹೆಸರಿಗೆ ಕಳಂಕ. ತಾಯಿ ಹೆಸರಿಗೆ ಕಳಂಕ. ನಾನು ಬದುಕಿರ್ಬಾರ್ದು. ನಾನು ಬದುಕಿರ್ಬಾರ್ದು. ನನ್ನಂತೋಳು ಬದುಕಿರ್ಬಾರ್ದು. ಏನ್ ಗೊತ್ತಾ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಬದುಕಿದ್ರೆ ಇನ್ನು ಎಲ್ರೂ ನುಂಗ್ಬಿಡ್ತೀನಿ. ಚಿಕ್ಕಮ್ಮ, ನಾನು ಬದುಕಿರ್ಬಾರ್ದು. ಅತ್ತೆ, ಯಾಕೆ ಹೆದರ್ಕೊಳ್ತಿದ್ದೀರಾ? ನಾನು ಭೂತ ಅಲ್ಲ.
ನೀವು ನನ್ನ ಕೊಲ್ಸಿದ ಮೇಲೂ ನಾನು ಹೇಗೆ ಬದುಕು ಬಂದೆ ಅಂತನ ಅತ್ತೆ. ನೀವು ನನ್ನ ಕೊಲ್ಸೋದಕ್ಕೆ ಹೊರಟ್ರಿ, ಆದರೆ ಮಾವ ನನ್ನನ್ನು ಉಳಿಸಿದ್ರು ಅತ್ತೆ. ಕೊಲ್ಲೋದಕ್ಕೆ ಒಬ್ಬ ಇದ್ರೆ ಕಾಯೋದಕ್ಕೆ 1000 ಜನ ಇರ್ತಾರೆ ಅತ್ತೆ. ನನ್ನನ್ನು ಮಾವ ಉಳಿಸ್ತಾರೆ. ಇವಾಗ ನೋಡಿ, ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಇಲ್ಲ, ಬದುಕಬಾರ್ದು. ನನಗೆ ಬದುಕು ಆಸೆ ಇಲ್ಲ. ಏನ್ ಮಾಡ್ತಿದ್ದೀರಾ ನೀವು? ನಿಮ್ಮನ್ನ ಸಾಯೋದಕ್ಕೆ ನಾನು ಬಿಡೋದಿಲ್ಲ ಅಂತೆ. ಇಲ್ಲ ಚೈತ್ರ, ನಾನು ಒಳ್ಳೆಯವಳಲ್ಲ. ನಾನು ಒಳ್ಳೆಯವಳಲ್ಲ. ನಿನ್ನಂತ ಒಳ್ಳೆ ಕೊಲ್ಸೋದಕ್ಕೆ ಹೋದವಳು ನಾನು. ನನಗೆ ಕ್ಷಮೆನೇ ಇಲ್ಲ. ನನ್ ಕ್ಷಮೆನೇ ಇಲ್ಲ. ಸಾವು ಒಂದೇ ನನಗೆ ಶಿಕ್ಷೆ. ನಾನು ಬದುಕಿರ್ಬಾರ್ದು. ನನಗೆ ನಿಮ್ಮೆಲ್ಲರ ಮುಂದೆ ತಲೆ ಇಟ್ಕೊಂಡು ತಿರ್ಗಾಡೋದಕ್ಕಾಗೋದಿಲ್ಲ. ನಾನು ಸಾಯ್ಬೇಕು. ಚಿಕ್ಕಮ್ಮ, ಇಲ್ಲ ಪುರುಷೋತ್ತಮ, ಇಲ್ಲ. ನನಗೆ ನಿನ್ನ ಮುಖ ತೋರ್ಸಕ್ಕಾಗ್ತಾ ಇಲ್ಲ. ಪಾಪ ನೋಡಿದ ನಿನ್ನ ಹೆಂಡತಿನ ಮಗಳ ತರ ನೋಡ್ಕೋಬೇಕಿತ್ತು. ಅದನ್ನ ಬಿಟ್ಟು ಕೆಟ್ಟ ಅತ್ತೆ ತರ 3 ಹೊತ್ತು ಅವಳಿಗೆ ಚಿತ್ರ ಹಿಂಸೆ ಕೊಡ್ತಿದ್ದೆ. ಅಷ್ಟು ಸಾಲು ಅವಳ ಸಾವನಲ್ಲಿ ನನ್ನ ಸಂತೋಷ ಕಂಡ್ಕೊಳ್ಳೋದು ಹೊರಟಿದ್ದೆ. ಈ ಹಣ ಆಸ್ತಿ ಎಲ್ಲ ನನ್ನನ್ನ ಚಿಡಿಸ್ಬಿಟ್ಟಿತ್ತು. ನನಗೆ ಈಗಲೂ ಗೊತ್ತಾಗ್ತಿರ್ಲಿಲ್ಲ. ಮಾಡಬಾರ್ದು ತಪ್ಪನ್ನೆಲ್ಲ ಮಾಡ್ಬಿಟ್ಟೆ. ಚಿಕ್ಕಮ್ಮ, ಪುರುಷೋತ್ತಮ, ನನಗೆ ಒಂದು ದೊಡ್ಡ ವಿಷ ಕೊಡು. ತೊಗೊಂಡು ಸತ್ತೋಗ್ತೇನೆ. ಚಿಕ್ಕಮ್ಮ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಹೋಗದೇ ಇದ್ದಿದ್ರೆ ಚೈತ್ರ ಖಂಡಿತ ಬದುಕಿರ್ತಿರ್ಲಿಲ್ಲ. ನಿಮ್ಮಪ್ಪ ಹೇಳ್ತಿರೋ ನಿಜ. ನಾನು ಮನುಷ್ಯಲಲ್ಲ. ನಾನು ನಂಬಿಕೆಗಾರಳಲ್ಲ ಕಣೋ. ನನ್ನ ಪಾಪದ ಕೊಡ ತುಂಬೋಗಿದೆ. ಮೂರೊತ್ತು ನಿನ್ನ ಬಾಯಿನಲ್ಲಿ ಚಿಕ್ಕಮ್ಮ ನೀನೇ ನನ್ನ ದೇವರು, ನನ್ನ ದೇವತೆ, ಹಾಗೆ ಹೀಗೆ ಏನೆಲ್ಲ ಹೇಳ್ತಾ ಇದ್ದೆ. ನನಗೆ ಎಂತೆಂಥ ಅನ್ಯಾಯ ಮಾಡಿಬಿಟ್ಟೆ. ಇಲ್ಲ, ನನಗೆ ನಿನ್ನ ತಾಯಿ ಅನ್ನಿಸ್ಕೊಳ್ಳೋ ಅರ್ಹತೆ ಇಲ್ಲ. ನನಗೆ ಬದುಕೋ ಆಸೆನೂ ಇಲ್ಲ. ನಾನು ಸಾಯ್ಬೇಕು ಪುರುಷೋತ್ತಮ. ಯಾವ ತಾಯಿನೂ ಕೆಟ್ಟವ್ರು ಇರಲ್ಲ ಚಿಕ್ಕಮ್ಮ. ಸಂದರ್ಭಗಳು ಕೆಟ್ಟದಾಗಿರುತ್ತೆ ಅಷ್ಟೇ. ನೀವು ಸಾಯೋ ಮಾತಾಡಬೇಡಿ. ನೀವು ಬದುಕಬೇಕು. ಇಷ್ಟಕ್ಕೆಲ್ಲ ಕಾರಣ ನೀವಲ್ಲ. ಏನಿದು? 100 ಎಕರೆ ಆಸ್ತಿ ಪೇಪರ್. ಇದು ನಿಮಗೆ ಬೇಕು ಅಂತ ನನಗೆ ಅವತ್ತೇ ಒಂದು ಮಾತು ಕೇಳಿದರೆ ಆ ಕ್ಷಣನೇ ಕೊಟ್ಬಿಡ್ತಿದ್ದೆ. ನನಗಿದು ಮುಖ್ಯ ಅಲ್ಲ ಚಿಕ್ಕಮ್ಮ. ಬರೀ ಮಣ್ಣಷ್ಟೇ. ನನಗೆ ನೀವು ಮುಖ್ಯ, ನನ್ನ ತಾಯಿ ಮುಖ್ಯ. ಇನ್ನಿದ್ರ ಮೇಲೆ ನಾನು ಯಾವ ಹಕ್ಕು ಇಲ್ಲ. ಎಲ್ಲ ನಿಮ್ಮ ಹೆಸರಿಗೆ ಬರ್ತಿದ್ದೀನಿ. ಎಲ್ಲ ನಿಮ್ಮದೇ. ನನಗೆ ನನ್ನ ತಾಯಿ ಸಂತೋಷ ಮುಖ್ಯನೇ ಹೊರತು ಈ ಆಸ್ತಿ ಅಲ್ಲ. ತಗೊಳ್ಳಿ. ಬೇಡ ಪುರುಷೋತ್ತಮ, ಬೇಡ. ನನ್ನನ್ನು ಇನ್ನು ಚಿಕ್ಕವಳಾಗಿ ಮಾಡಬೇಡ. ನನಗೆ ಅಪರಾಧಿ ಪ್ರಜ್ಞೆ ಕಾಡೋ ಹಾಗೆ ಮಾಡಬೇಡ.
ಪ್ಲೀಸ್ ಪ್ಲೀಸ್ ನೋಡು, ನೀನು ನನಗಿಂತ ಚಿಕ್ಕವನಿರ್ಬೋದು, ಆದರೂ ನಿನಗೆ ಕೈ ಮುಗ್ದು ಕೇಳ್ಕೊತೀನಿ, ಮನಸ್ಸು ಮಾಡಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಇಲ್ಲ ಚಿಕ್ಕಮ್ಮ, ನಿಮ್ಮನ್ನು ಕ್ಷಮಿಸುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ಯಾವತ್ತೂ ಇಂಥ ತಪ್ಪು ಮಾಡಲ್ಲ, ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಪ್ಲೀಸ್ ನಿಮ್ಮೆಲ್ಲರ ಜೊತೆ ಬದುಕೋ ಅವಕಾಶನ ಒಂದೇ ಒಂದ್ಸರ್ತಿ ಕೊಡ್ರಿ. ಪ್ಲೀಸ್ ರೀ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬಿಡಿ, ಅವ್ರ ತಪ್ಪಿನ ಅರಿವು ಅವ್ರಿಗಾಗಿದೆ. ಮಲ್ಲಿಕಾ, ಹೇಳೋ ಮೇಲೆ ನಮ್ಮೆಲ್ರಿಗೂ ಬೇಕಾಗಿದ್ದು ನಿನ್ನ ಬದಲಾವಣೆ ಮಾತ್ರ. ಎಲ್ಲರೂ ಕ್ಷಮಿಸಿದ್ದಾರೆ. ಅತ್ತೆ, ಈಗ ನಿಮಗೆ ಸಂತೋಷನಾ? ಇದಕ್ಕಿಂತ ಭಾಗ್ಯ ಇನ್ನೇನೇ ಇದೆ? ನೋಡಿದ್ರಲ್ಲ, ಜೀವನದಲ್ಲಿ ಆಸ್ತಿ ಅಂತಸ್ತು ಇದೆಲ್ಲ ಮುಖ್ಯ, ಬಾಂಧವ್ಯ ಸಂಬಂಧಗಳು ಮುಖ್ಯ. ತಂದೆ ತಾಯಿ, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಈ ಬಾಂಧವ್ಯನ ಉಳಿಸ್ಕೊಳ್ಳಿ. ಇದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನಿಲ್ಲ. ಏನಂತ ಚಿಕ್ಕಮ್ಮ? ಹೌದು.